ಸಿಇಟಿ ಪರೀಕ್ಷೆ ಕೊಡುವಂತಹ ಸಮಯದಲ್ಲಿ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನಡೀತಾ ಇದ್ದಾಗ ಅವರಿಗೆ ಅಲೌ ಏನು ಮಾಡಿಲ್ಲ. ಇದು ಬಹಳ ಅತ್ಯಂತ ನೋವಿನ ಸಂಗತಿ ಆಗಿದೆ. ಇದು ಅತ್ಯಂತ ದುಃಖದ ಸಂಗತಿ ಆಗಿದೆ. ಇವತ್ತೇನು ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಅಂದರೆ ಅವರು ಸರ್ಕಾರಿ ನೌಕರರಲ್ಲ, ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಸೇವೆ ಮಾಡ್ತಕ್ಕಂಥ ಪ್ರಾಚಾರ್ಯರು ಮತ್ತು ಸಂಬಂಧಪಟ್ಟಂತ ಸಿಬ್ಬಂದಿಯವರು ಬಹಳ ದೊಡ್ಡ ಲೋಪ ಮಾಡಿದ್ದಾರೆ. ಇದರಿಂದ ಪರಿವಾರಕ್ಕೆ ನೋವಾಗಿದೆ. ಶುಚಿವ್ರತ್ನ ಶೈಕ್ಷಣಿಕ ಭವಿಷ್ಯಕ್ಕೆ ತೊಂದರೆ ಆಗಿದೆ. ಆ ದೃಷ್ಟಿಯಿಂದ ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾಧಿಕಾರಿಯವರಿಗೆ ಅದನ್ನು ಸೂಚನೆ ಕೊಟ್ಟು ತನಿಖೆ ಮಾಡಿ ತನಿಖಾ ವರದಿ ಆಧಾರದ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿದೆ. ಈಗಾಗಲೇ ಶಿಸ್ತು ಕ್ರಮ ಆಗಿದೆ. ಸರ್ಕಾರದ ವತಿಯಿಂದ ನಾವು ಆದೇಶ ಕೊಟ್ಟು ಇವತ್ತು ಸಂಬಂಧಪಟ್ಟಂತ ಏನು ನಮ್ಮ ಪ್ರಾಚಾರ್ಯರಿರ್ಬೋದು, ಸಿಬ್ಬಂದಿ ಇರ್ಬೋದು, ಅವರಿಗೆ ಅಮಾನತು ಮಾಡಲಾಗಿದೆ. ಜೊತೆಲಿ ಇವತ್ತು ನಾನು ಬೆಂಗಳೂರಿನಿಂದ ಬಂದ ತಕ್ಷಣ ನಾನೂರ ಹಿಂಕಾರ್ ಅವರು ಶುಚಿವ್ರತ ಪರಿವಾರಕ್ಕೆ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗೆ ಸಾಂತ್ವನ ಹೇಳಿದ್ದೇವೆ. ಮತ್ತೆ ಇವತ್ತು ಬೀದರ್ನಲ್ಲಿ ನಮ್ಮ ಭೀಮಣ್ಣ ಕರಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅವನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಫ್ರೀ ಆಗಿ ಅವನಿಗೆ ಇಂಜಿನಿಯರಿಂಗ್ ಸೀಟ್ ಕೊಡ್ತೀವಿ ಅನ್ನುವಂಥ ಒಂದು ಆಫರ್ ಅನ್ನು ನಾನು ಕೊಟ್ಟಿದ್ದೇನೆ. ಅದ್ರ ಜೊತೆಯಲ್ಲಿ ಕಾಮೆಡ್ಕೆ ಪರೀಕ್ಷೆ ನಡೀತದೆ ಮುಂದೆ 10ನೇ ತಾರೀಕಿಗೆ ಇರಬಹುದು. ಕಾಮೆಡ್ಕೆ ಎಕ್ಸಾಮ್ ಕೊಡು ಅಂತ ಹೇಳಿದ್ದೇನೆ. ಅದರಲ್ಲೂ ನಾವು ನಮ್ಮ ಕಡೆಯಿಂದ ಸಹಕಾರ ಮಾಡ್ತೇವೆ. ಉನ್ನತ ಶಿಕ್ಷಣ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಸರ್ಕಾರದ ವತಿಯಿಂದಲೂ ಮುಂದೆ ಮತ್ತೆ ಮರು ಪರೀಕ್ಷೆ ಬರೀಲಿಕ್ಕಾಗಲಿ ಇನ್ನಿತರ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅನ್ನೋಂಥದ್ದು ನೋಡಿಕೊಂಡು ನಾವು ಆ ವಿದ್ಯಾರ್ಥಿ ಜೊತೆಯಲ್ಲಿದ್ದೇವೆ, ಪರಿವಾರ ಜೊತೆಯಲ್ಲಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಈ ತರ ಇಂಥ ಘಟನೆಗಳು ಆಗಬಾರದು. ಅದಕ್ಕೆ ಆಗದ ರೀತಿಯಲ್ಲಿ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಪರೀಕ್ಷೆ ನಡೆಸ್ತದೆ. ಇವತ್ತು ಅವರೇನು ಸುತ್ತೋಲೆ ಹೊರಡಿಸ್ತಾರೆ, ಅವರು ಎಲ್ಲ ಸಿಬ್ಬಂದಿಯವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತರಬೇತಿ ಕೊಡುವಂಥದ್ದು. ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಾರಲ್ಲ ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಂದು ವಿಷಯದ ಬಗ್ಗೆ ಕಾರ್ಯಾಗಾರಗಳಾಗಬೇಕು, ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಆಗಬೇಕು, ಮತ್ತು ಅವರಿಗೆ ಅಕೌಂಟಬಿಲಿಟಿ ಇರಬೇಕು. ಅವರಿಗೆ ಆ ರೀತಿಯಲ್ಲಿ ಇವತ್ತು ನಾವು ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಇದು ಮುಂದೆ ಆಗದ ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಸರ್ಕಾರ ಇದನ್ನು ಗಂಭೀರತೆಯಿಂದ ಪರಿಗಣನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆ ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಸಿಇಟಿ ಪರೀಕ್ಷೆ ಕೊಡುವಂತಹ ಸಮಯದಲ್ಲಿ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನಡೀತಾ ಇದ್ದಾಗ ಅವರಿಗೆ ಅಲೌ ಏನು ಮಾಡಿಲ್ಲ. ಇದು ಬಹಳ ಅತ್ಯಂತ ನೋವಿನ ಸಂಗತಿ ಆಗಿದೆ. ಇದು ಅತ್ಯಂತ ದುಃಖದ ಸಂಗತಿ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.